ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಇವತ್ತಿನ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಅಂದರೆ ನೀವು ಕೂಡ ಯೂಟ್ಯೂಬ್ ಚಾನಲ್ ಮಾಡಿದರೆ, ನೀವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ನಿಮಗೆ ದುಡ್ಡು ಗಳಿಸುವಂತಹ ಯೋಚನೆ ನೀವು ಎಲ್ಲಿದ್ದರೆ, ಹಾಗಾದರೆ ವೈ ಟಿ ಸ್ಟುಡಿಯೋದಲ್ಲಿ ತುಂಬ ಟಾಪ್ ಮಾಹಿತಿಗಳು ಇದ್ದಾವೆ. ನೀವು ವೈ ಟಿ ಸ್ಟುಡಿಯೋನ ಯೂಸ್ ಮಾಡುವಂತಹ ತರೀಕಾ ಗೊತ್ತಿಲ್ಲ. ನೀವು ವೈ ಟಿ ಸ್ಟುಡಿಯೋದಲ್ಲಿ ನೀವು ಹೇಗೆ ಯೂಸ್ ಮಾಡಬೇಕು, ವೈ ಟಿ ಸ್ಟುಡಿಯೋದಲ್ಲಿಯೇ ನಿಮಗೆ ಟಾಪ್ ಟೈಟಲ್ ಯಾವ ವಿಡಿಯೋಸ್ಗಳನ್ನು ಮಾಡಬೇಕು, ಯಾವ ಟೈಟಲ್ಗೆ ಸಂಬಂಧಪಟ್ಟ ಹಾಗೆ, ಯಾವ ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಕಂಟೆಂಟ್ ಯಾವುದು, ಆ ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಟಾಪ್ ಟೈಟಲ್ ನಿಮ್ಮ ವೈ ಟಿ ಸ್ಟುಡಿಯೋದಲ್ಲೇ ಸಿಗ್ತದೆ. ಹಾಗಾದರೆ ವೈ ಟಿ ಸ್ಟುಡಿಯೋನ ಯೂಸ್ ಮಾಡೋದು ಹೇಗೆ, ವೈ ಟಿ ಸ್ಟುಡಿಯೋದಲ್ಲಿ ಎಲ್ಲಿರ್ತದೆ, ನೀವು ಯಾವ ಒಂದು ಟೈಟಲ್ಗೆ ಸಂಬಂಧಪಟ್ಟ ಹಾಗೆ ನೀವು ವಿಡಿಯೋಸ್ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ವಿತಿನ್ 1 ಮಂತಲ್ಲೇ ನಿಮ್ಮದು ಮಾನಿಟೈಸೇಷನ್ ಆಗಿ ದುಡ್ಡು ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಬನ್ನಿ, ಇವತ್ತು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಹೇಳಿಕೊಡ್ತೇನೆ. ಯಾಕಂದರೆ ಕೊನೆವರೆಗೂ ಮಾತ್ರ ಮರಲಿಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಬನ್ನಿ, ಹಾಗಾದರೆ ಈ ನೇರವಾಗಿ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋದ ನಂತರ ಅಲ್ಲಿ ಸ್ಕ್ರೀನ್ ಮೇಲೆ ವೈ ಟಿ ಸ್ಟುಡಿಯೋ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ಈ ವೈ ಟಿ ಸ್ಟುಡಿಯೋದಲ್ಲಿ ಹಲವಾರು ರೀತಿಯ ಒಂದು ಆಪ್ಷನ್ಸ್ಗಳು ನಿಮಗೆ ಸಿಗ್ತದೆ. ಅಂದರೆ ಇಲ್ಲಿ ಡ್ಯಾಶ್ಬೋರ್ಡ್ ಆ್ಯಂಡ್ ಇಲ್ಲಿ ಹಲವಾರು ರೀತಿಯ ಡ್ಯಾಶ್ಬೋರ್ಡ್ ಸಿಗುತ್ತೆ. ಆಮೇಲೆ ಕಂಟೆಂಟ್ ಆ್ಯಂಡ್ ಅನಾಲಿಟಿಕ್ಸ್ ಆ್ಯಂಡ್ ಕಮ್ಯುನಿಟಿ ಆ್ಯಂಡ್ ಅರ್ನ್ ಅಂತ ಇದೆ. ಇದು ವೈ ಟಿ ಸ್ಟುಡಿಯೋದಲ್ಲಿ ಇರುವಂತಹ ನಿಮ್ಮದು ಸಂಪೂರ್ಣ ಮಾಹಿತಿ. ಇಲ್ಲಿ ಅನಾಲಿಟಿಕ್ಸ್ ಅಂತ ಇದೆ, ಆ ಅನಾಲಿಟಿಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆಪ್ಷನ್ಸ್ ಬರ್ತದೆ. ನಿಮಗೆ ಎಷ್ಟೆಲ್ಲ ಬರ್ತದೆ ಅಂದರೆ ನೋಡಿ, ಟ್ರೆಂಡ್ಸ್ ಬರ್ತದೆ, ಹೌದಾ, ಟ್ರೆಂಡ್, ಓವರ್ ವ್ಯೂ ಬರ್ತದೆ, ನೆಕ್ಸ್ಟ್ ಕಂಟೆಂಟ್ ಬರ್ತದೆ, ಆಮೇಲೆ ಆಡಿಯನ್ಸ್ ಮತ್ತು ರೆವಿನ್ಯೂ ಅಂತ ಬರ್ತದೆ. ಹಾಗಾದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟಾಗಿ ನಾವು ಮೊದಲು ತಿಳ್ಕೊಳ್ಬೇಕು ಅಂದರೆ ಟ್ರೆಂಡ್ಸ್ ಮೇಲೆ ನೋಡೋಣ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲೇ ಮೇನ್ ಇಂಪಾರ್ಟೆಂಟು ಈ ಟ್ರೆಂಡ್ ಅನ್ನೋದು ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಇರೋದು. ಇಲ್ಲಿ ನಿಮಗೆ ಟಾಪ್ ಸರ್ಚ್ ಅಂತ ಇದೆ, ಹೌದಲ್ವ, ಟಾಪ್ ಸರ್ಚ್ ಅಂತ ಒಂದು ಕೊಟ್ಟಿದ್ದಾರೆ. ಅಲ್ಲಿ ಈ ಟಾಪ್ ಸರ್ಚಲ್ಲಿ ನಿಮಗೆ ಸಂಪೂರ್ಣವಾದಂತಹ ಒಂದು ನೋಡಿಲಿ ಫಸ್ಟ್ PUC ಎಕನಾಮಿಕ್ಸ್ ಚಾಪ್ಟರ್ 4 ಕನ್ನಡ, ಅಂದರೆ ನನ್ನ ಒಂದು ಚಾನಲ್ ಎಜುಕೇಷನ್ಗೆ ಸಂಬಂಧಪಟ್ಟಿದೆ. ಇದು ಆ ಎಜುಕೇಷನ್ ಕಂಟೆಂಟ್ ನನ್ನ ವಿಡಿಯೋ. ಇಲ್ಲಿ ನೋಡಿ, ಫಸ್ಟ್ PUC ಎಕನಾಮಿಕ್ಸ್ ಅಂದರೆ ಟ್ರೆಂಡಲ್ಲಿ ಕೊಟ್ಬಿಟ್ಟಿರ್ತಾರೆ. ನಿಮ್ಮ ಒಂದು ಚಾನಲ್ಗೆ ಈ ಟೈಟಲಿಂದ ವಿಡಿಯೋಸ್ಗಳನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಒಂದು ವಿಡಿಯೋಸ್ಗಳು ಏನಾಗ್ತದೆ, ಸರ್ಚ್ ಲಿಸ್ಟಿಗೆ ಮತ್ತು ಬೇಗ ಗ್ರೋ ಆಗ್ತದೆ, ಬೇಗ ವ್ಯೂಸ್ ಕಾಣುತ್ತೆ ಅನ್ನೋದು ಒಂದು ಇದು ನೋಡಿ. ಇಲ್ಲಿ ಫಸ್ಟ್ PUC ಎಕನಾಮಿಕ್ಸ್ ಚಾಪ್ಟರ್ 4 ಕನ್ನಡ ಮೀಡಿಯಂ ನೋಟ್ಸ್ ಬೇಕು. ಹಾಗೆ ಕನ್ನಡ ಪಾಸಿಂಗ್ ಪ್ಯಾಕೇಜ್ 10th 2025, ಎಕನಾಮಿಕ್ಸ್ ಕ್ಲಾಸ್ 11 ಚಾಪ್ಟರ್ 1 ಕನ್ನಡ ಮೀಡಿಯಂ. ಓಕೆ, ಈ ರೀತಿಯಲ್ಲಿ ಟಾಪ್ ಸರ್ಚ್ ಇಲ್ಲಿ ನನ್ನ ಒಂದು ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ಸರ್ಚ್ ಲಿಸ್ಟಲ್ಲಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿಡಿಯೋಸ್ಗಳನ್ನು ಮಾಡಬೇಕು, ಆಗ ವಿಡಿಯೋಸ್ಗಳು ವೈರಲ್ ಆಗ್ತದೆ. ನಿಮ್ಮ ಕಂಟೆಂಟ್ ಕೂಡ ಹಾಗೆ ನಿಮ್ಮ ವೈ ಟಿ ಸ್ಟುಡಿಯೋದಲ್ಲಿ ಫಸ್ಟ್ ಟ್ರೆಂಡಲ್ಲಿ ನೀವು ನೋಡಬೇಕು ಮಾಹಿತಿ, ಯಾವ ಟೈಟಲ್ ಇರುತ್ತೆ ಆ ಟೈಟಲ್ಗೆ ವಿಡಿಯೋಸ್ ಮಾಡಿ. ಓಕೆ, ಒಂದಾಯಿತು. ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಹೇಳ್ತೇನೆ, ಸರ್ಚ್ ಲಿಸ್ಟ್ ಇದೆ. ಇಲ್ಲಿ ಸರ್ಚ್ ಲಿಸ್ಟಿಗೆ ಹೋದರೆ ನೀವು ಯಾವ್ದು ಬೇಕಾದರೂ ನೀವು ವಿಡಿಯೋ ಮಾಡಬೇಕು ಅಂದರೆ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನೀವು ಬೇಕಾದರೆ ಹೌ ಟು ಗ್ರೋ ವ್ಯೂಸ್ ಅಂತ ಹೊಡೆದ್ರೂ ಕೂಡ, ವ್ಯೂಸ್ ಅಂದರೆ ಈಗ ತಾನಾಗಿ ಎಷ್ಟೆಲ್ಲ ನಿಮಗೆ ಬಂದುಬಿಡ್ತದೆ ಇಲ್ಲಿ, ಹೌದಾ, ಬೇಕಾದಂಗೆ ಟೈಟಲ್ಸ್ ಬರ್ತವೆ. ಆ ಟೈಟಲ್ಗೆ ಸಂಬಂಧಪಟ್ಟ ಹಾಗೆ ನೀವು ವಿಡಿಯೋಸ್ಗಳನ್ನು ಮಾಡ್ಬೋದು. ಓಕೆನಾ, ಇದು ಒಂದಾಯಿತು. ನೆಕ್ಸ್ಟ್ ಇನ್ನೊಂದು ಏನು ಬರ್ತದೆ ಅಂದರೆ ನೆಕ್ಸ್ಟ್ ಓವರ್ ವ್ಯೂಗೆ ಹೋಗೋಣ. ಓವರ್ ವ್ಯೂ ಅಂದರೆ ಏನಂದರೆ ಸಂಪೂರ್ಣವಾದಂಥ ವೈ ಟಿ ಸ್ಟುಡಿಯೋನ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಅಂದರೆ ಓವರ್ ವ್ಯೂದಲ್ಲಿ ಮೇನ್ ಇಂಪಾರ್ಟೆಂಟ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ, ವಾಚ್ ಟೈಮ್ ಎಷ್ಟಾಗಿದೆ ನೋಡಿ. ಇಲ್ಲಿ ಇಂಪಾರ್ಟೆಂಟಾಗಿ ವಾಚ್ ಟೈಮ್ ಎಷ್ಟಿದೆ, ವ್ಯೂಸ್ ಎಷ್ಟಾಗಿದೆ, 21.8K ಅಂದರೆ 21,000 ಈ ಥರ ಆಗಿದೆ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟಾಗಿ ವಾಚ್ ಟೈಮ್ ಎಷ್ಟಿದೆ, ಅವರ್ಸ್ 209 ಅವರ್ಸ್ ಆಗಿದೆ, ಅಂದರೆ 120 ಫೀವರ್ ದ ಯೂಸ್ವಲ್. ಓಕೆ, ನೆಕ್ಸ್ಟ್ ಆಗಸ್ಟಿಂದ 31 ಆಗಸ್ಟ್ ಮಧ್ಯದಲ್ಲಿ ಇದು ನಡೆದದ್ದು. ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್ 39. ಹಾಗೆ ಎಸ್ಟಿಮೇಟೆಡ್ ರೆವಿನ್ಯೂ ಕೂಡ ಇಲ್ಲೇ ಎಲ್ಲ ಗೊತ್ತಾಗ್ತದೆ ನಮಗೆ. ನೆಕ್ಸ್ಟ್ ನಮ್ಮ ವಿಡಿಯೋದಲ್ಲಿ ಟಾಪ್ ಕಂಟೆಂಟ್ ಯಾವುದಿದೆ, ಟಾಪ್ ಕಂಟೆಂಟ್ ಅಂದರೆ ನಮ್ಮ ಒಂದು ತಿಂಗಳ ಮಧ್ಯದಲ್ಲಿ, ಆಗಸ್ಟ್ ಮಧ್ಯದಲ್ಲಿ ಯಾವುದು ಟಾಪಲ್ಲಿ ಹೋಗಿದೆ ವಿಡಿಯೋಸ್ ಅನ್ನೋದಿಲ್ಲೆಲ್ಲ ನಮಗೆ ಮಾಹಿತಿ ಸಿಗ್ತದೆ. ಇಲ್ಲಿ ನೋಡಿ, ಮಾಹಿತಿ ಇದೆಲ್ಲ ಕೂಡ ಸಿಗ್ತದೆ ನಮಗೆ ಮಾಹಿತಿ.
ಸಿಲೆಬಸ್ ಫಾರ್ FD STD CT 5.7ಕ್ಕೆ ಹೋಗಿದೆ. ಈ ರೀತಿಯಲ್ಲಿ ನಮಗೆ ಮಾಹಿತಿ ಸಿಗ್ತದೆ. ಯಾವುದರಲ್ಲಿ? ಓವರ್ವ್ಯೂದಲ್ಲಿ. ಕಂಟೆಂಟ್ ಇಂಪಾರ್ಟೆಂಟ್. ಇದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕು. ಕಂಟೆಂಟ್ ನೋಡಿಲಿ, ಕಂಟೆಂಟಲ್ಲಿ ನಿಮಗೆ ಟಾಪ್ ಮೂಮೆಂಟ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿಲಿ, ಟಾಪ್ ಮೂಮೆಂಟ್ಸ್ ಅಂತ ಬರ್ತದೆ. ಇಂಟ್ರೆಸ್ಟ್ ಆ್ಯಂಡ್ ಟಾಪ್ ಮೂಮೆಂಟ್ಸ್ ಆ್ಯಂಡ್ ಸ್ಪೈಕ್ಸ್ ಆ್ಯಂಡ್ ಡಿಪ್ಸ್ ಅಂತ. ಇಲ್ಲಿ ಟಾಪ್ ಮೂಮೆಂಟ್ಸ್ ಅಂದರೆ ಯಾವುದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅತಿ ಹೆಚ್ಚು ಅವರ್ಸ್ ಆಗಿದ್ದು, ಅಂದರೆ ಅತಿ ಹೆಚ್ಚು ವ್ಯೂವರ್ಸ್ ಆಗಿದೆ, ಯಾರು ನೋಡಿದ್ದಾರೆ ನಮ್ಮ ವಿಡಿಯೋ ಅನ್ನೋದು ಟಾಪ್ ಮೂಮೆಂಟ್ಸಲ್ಲಿ ಬರ್ತದೆ. ನಂದು ಇಲ್ಲಿ ಸೆಕೆಂಡ್ PUC ಸಪ್ಲಿಮೆಂಟ್ರಿ ಎಕ್ಸಾಮ್ 3 ಇಲ್ಲಿ ಟಾಪಲ್ಲಿ ಇದೆ. ಹೌದಾ? ಇದು ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ನಾವು ವಿಡಿಯೋಸ್ಗಳನ್ನು ಮಾಡಬೇಕಾಗುತ್ತೆ. ಯಾವುದು ಟಾಪಲ್ಲಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟಾಪ್ ಯಾವುದೆಲ್ಲ ನಮ್ಮದು ಯಾವ ವಿಡಿಯೋ, ಯಾವ ಒಂದು ಟೈಟಲ್ ವಿಡಿಯೋ ನಮ್ಮ ವಿಡಿಯೋ ವೈರಲ್ ಆಗಿರ್ತದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿಡಿಯೋಸನ್ನು ಮಾಡಬೇಕು. ಬೇಗ ಬೇಗ ನಮಗೆ ವ್ಯೂಸ್ ಆಗ್ತದೆ. ನೆಕ್ಸ್ಟ್ ಸ್ಪೈಕ್ಸ್ ಅಂದರೆ ನಮ್ಮ ಒಂದು ಹಾಕಿದಂತಹ ಅಪ್ಲೋಡ್ ಇರುವಂಥ ವಿಡಿಯೋ ಪದೇ 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 ತುಂಬ ಇಂಟ್ರೆಸ್ಟ್ ಆಗಿ ಪದೇ ಪದೇ ಅದನ್ನು ನೋಡ್ತಿರ್ತಾರಲ್ವ, ಅದು ಟಾಪ್ ಲಿಸ್ಟಲ್ಲಿ SLC ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಅಂತಿದೆ ನನ್ನ ಒಂದು ಇದರಲ್ಲಿ ಚಾನಲಲ್ಲಿ. ಇದರ ಬಗ್ಗೆ ನಾನು ಹಲವಾರು ವಿಡಿಯೋಸ್ಗಳನ್ನು ಹಾಕಿದ್ದೀನಿ. ಆಲ್ಮೋಸ್ಟ್ ವ್ಯೂಸ್ ಆಗ್ತವೆ. ನೀವು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವುದೋ ಒಂದು ವಿಡಿಯೋ ಕಂಟೆಂಟ್ ಪದೇ ಪದೇ ಜಾಸ್ತಿ ನೋಡಿ ಟಾಪಲ್ಲಿರುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋಸ್ಗಳನ್ನು ಮಾಡಿ. ಡಿಪ್ಸ್ ಬರಬಾರ್ದು. ಡಿಪ್ಸ್ ಬಂದರೆ ತುಂಬ ಡೇಂಜರ್. ಇದು ನಮ್ಮ ಒಂದು ಚಾನಲ್ಗೆ ತುಂಬ ಒಂದು ಮೈನಸ್ ಪಾಯಿಂಟ್ ಕೊಡುತ್ತೆ. ಡಿಪ್ಸ್ ಇದು ಮಾಡಲಿಕ್ಕೆ ಹೋಗ್ಬೇಡಿ. ಟಾಪ್ ಮೂಮೆಂಟ್ಸ್. ನೆಕ್ಸ್ಟ್ ಆಡಿಯನ್ಸ್ ಎಷ್ಟು ಮಟ್ಟಿಗೆ ನಮಗೆ ರೀಚ್ ಆಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಮಂತ್ಲಿ ಆಡಿಯನ್ಸ್ 10.4K ಇದೆ. ನಂದು ಸಬ್ಸ್ಕ್ರೈಬ್ 39. ಓಕೆ, ಈ ರೀತಿಯಲ್ಲಿ ಬರ್ತದೆ. ಪಾಪ್ಯುಲರ್ ವಿತ್ ನ್ಯೂ ವ್ಯೂವರ್ಸ್ ಇಷ್ಟೆಲ್ಲ ನಮಗೆ ಎಲ್ಲ ಸಿಗ್ತದೆ. ನೆಕ್ಸ್ಟ್ ರೆವಿನ್ಯೂ, ಎಷ್ಟು ರೆವಿನ್ಯೂ ಆಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತದೆ ನಮಗೆ. ಓಕೆ, ಯಾವ ಮಂತ್ದಲ್ಲಿ ರೆವಿನ್ಯೂ ಆಗಿದೆ, ಟೋಟಲ್ ಎಷ್ಟಾಗಿದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತದೆ. ಓಕೆ, ಇಷ್ಟು ಮೇನ್ ಇಂಪಾರ್ಟೆಂಟು. ವಿಡಿಯೋಸ್ ಮಾತ್ರ ತುಂಬ ಇಂಪಾರ್ಟೆಂಟ್ ಇದು. ಇಷ್ಟೆಲ್ಲ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.